ಸಂಸತ್ತಿನ ಕಾವು, ಸಾರ್ವಜನಿಕರ ಧ್ವನಿ ಮತ್ತು ಆಡಳಿತದ ಉತ್ತರದಾಯಿತ್ವ ಈಗ ದೇಶದಲ್ಲಿ ಚರ್ಚೆಯ ಕೇಂದ್ರ ಬಿಂದು. ಪ್ರಜಾಪ್ರಭುತ್ವ ಚೆನ್ನಾಗಿರೋದೇ ಪ್ರಶ್ನೆ ಮಾಡೋದ್ರಲ್ಲಿ ಕಾಂಗ್ರೆಸ್ಸು, ಸಿಜೆಪಿ ಮತ್ತು ವಿದ್ಯಾರ್ಥಿ ಸಂಘಟನೆಗಳ ಪ್ರತಿಭಟನೆ, ಸಂಸತ್ತಿನಲ್ಲಿ ವಿಪಕ್ಷಗಳ ಎತ್ತುತ್ತಾ ಇರುವಂತಹ ಜ್ವಲಂತ ವಿಷಯಗಳು ಆಡಳಿತಾರೂಢ ಸರ್ಕಾರವನ್ನ ಸಂಪೂರ್ಣವಾಗಿ ಬುಡಮೇಲ್ ಮಾಡ್ತವೆಯೋ ಇಲ್ವೋ ಅನ್ನೋದಕ್ಕಿಂತ ಅವು ಸರ್ಕಾರದ ಕಾರ್ಯಾಂಗಕ್ಕೆ ಜಾಗೃತಿ ಮೂಡಿಸುವ ಮತ್ತು ಉತ್ತರದಾಯಿತ್ವವನ್ನು ನೆನಪಿಸುವಂತಹ ಪ್ರಬಲ ಅಸ್ತ್ರಗಳಾಗಿವೆ ಎನ್ನುವುದು ಇಲ್ಲಿ ಮುಖ್ಯ ಅಂಶ. ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ವಕ್ವಾಡಿ. ನಾವು ಇಲ್ಲಿ ಮುಖ್ಯವಾಗಿ ಚರ್ಚೆ ಮಾಡಬೇಕಾಗಿರುವಂತಹ ವಿಷಯಗಳನ್ನ ಮಾತನಾಡ್ತಾ ಹೋಗೋಣ. ವಿಪಕ್ಷಗಳ ಪ್ರತಿಭಟನೆಗೆ ಸರ್ಕಾರ ಬಾಗುವುದೇ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಪ್ರತಿಭಟನೆಗಳು ಅಥವಾ ಸಂಸತ್ತಿನ ಕಲಾಪಗಳ ಗದ್ದಲ ಸರ್ಕಾರದ ಪತನಕ್ಕೆ ತಕ್ಷಣದ ಹಾದಿಯಾಗದೇ ಇರಬಹುದು, ಆದರೆ ಅದು ಸರ್ಕಾರದ ರಾಜಕೀಯ ವರ್ಚಸ್ಸಿನ ಮೇಲೆ ತೀವ್ರ ಪರಿಣಾಮ ಬೀರ್ತದೆ. ಬೃಹತ್ ಪ್ರತಿಭಟನೆಗಳು ಜನಸಾಮಾನ್ಯರ ಗಮನವನ್ನು ಸರ್ಕಾರದ ವೈಫಲ್ಯಗಳತ್ತ ಸೆಳೀತವೆ. ವಿಪಕ್ಷಗಳು ತೀವ್ರವಾಗಿ ವಾಗ್ದಾಳಿ ನಡೆಸಿದಾಗ ಆಡಳಿತ ಪಕ್ಷ ತಕ್ಷಣದ ಪರಿಹಾರ, ತನಿಖೆ ಅಥವಾ ಸಮಜಾಯಿಷಿ ನೀಡುವುದಕ್ಕೆ ಬದ್ಧ ಆಗಲೇಬೇಕಾದಂತಹ ಸನ್ನಿವೇಶ ಸೃಷ್ಟಿಯಾಗುತ್ತೆ. ಈ ನಡುವೆ ನೀಟ್ ಅಕ್ರಮ ಮತ್ತು ರಾಮ ಮಂದಿರ ದೇಣಿಗೆ ವಿಚಾರ ಉತ್ತರದಾಯಿತ್ವ ಸಾಧ್ಯವೇ ಅನ್ನುವಂಥ ಪ್ರಶ್ನೆ ಮೇಲೆ ಬಂದಿದೆ. ಸಂಸತ್ ಅಧಿವೇಶನದಲ್ಲಿ ಕೇವಲ ಆರೋಪಗಳ ಸುರಿಮಳೆಯಾದರೆ ಸರ್ಕಾರದಿಂದ ಸ್ಪಷ್ಟ ಉತ್ತರ ನಿರೀಕ್ಷಿಸುವುದು ಕಷ್ಟ. ಆದರೆ ವಿಪಕ್ಷಗಳು ಸಾಕ್ಷ್ಯಗಳೊಂದಿಗೆ ಪ್ರಶ್ನಿಸಿದಾಗ ಉತ್ತರದಾಯಿತ್ವ ಅನಿವಾರ್ಯ ಆಗ್ತದೆ. ಲಕ್ಷಾಂತರ ನೀಟ್ ಆಕಾಂಕ್ಷಿಗಳ ಶ್ರಮಕ್ಕೆ ಧಕ್ಕೆ ಆದಾಗ ಅದನ್ನ ಕೇವಲ ತಾಂತ್ರಿಕ ದೋಷ ಅಂತ ಕಡೆಗಣಿಸುವುದಕ್ಕೆ ಸಾಧ್ಯ ಇಲ್ಲ. ಪರೀಕ್ಷಾ ವ್ಯವಸ್ಥೆಯ ಮೇಲೆ ಜನರ ನಂಬಿಕೆ ಮರುಸ್ಥಾಪಿಸಲು ಸರ್ಕಾರದಿಂದ ಉತ್ತರದಾಯಿತ್ವದ ನೈಜ ಕ್ರಮಗಳು ಹೊರಬರಬೇಕಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವಿನ ಸಂಘರ್ಷ ಕೇವಲ ರಾಜಕೀಯ ರಂಗಕ್ಕೆ ಸೀಮಿತವಾಗಿರದೆ ಪ್ರಜೆಗಳ ದೈನಂದಿನ ಜೀವನದ ಮೇಲೆಯೂ ಕೂಡ ನೇರ ಪರಿಣಾಮ ಬೀರ್ತದೆ. ಅಧಿಕಾರ ಕೇಂದ್ರಗಳನ್ನು ಪ್ರಶ್ನಿಸುವುದು, ಕಾರ್ಪೊರೇಟ್ ರಾಜಕಾರಣದ ನಿಕಟ ಸಂಬಂಧಗಳನ್ನು ಬಹಿರಂಗಪಡಿಸುವುದು ಮತ್ತು ಜನಸಾಮಾನ್ಯರ ಧ್ವನಿಗೆ ಧ್ವನಿಯಾಗೋದು ಇಲ್ಲಿ ಮುಖ್ಯವಾಗಿ ಆಗಬೇಕಾಗತ್ತೆ. ಸಾರ್ವಜನಿಕ ರಂಗದ ಶಿಕ್ಷಣ ಮತ್ತು ಆಡಳಿತ ಸಂಸ್ಥೆಗಳಲ್ಲಿ ಪಾರದರ್ಶಕತೆ ಕೊರತೆಯಾದಂತಹ ಸಂದರ್ಭದಲ್ಲಿ ವ್ಯವಸ್ಥೆ ಖಾಸಗಿ ಹಿತಾಸಕ್ತಿಗಳಿಗೆ ಅಡವಿಡಲ್ಪಡ್ತದೆ. ಇಂಥದ್ದೊಂದು ಗಂಭೀರ ಲೋಪ ಆಗಿರುವುದರ ಪರಿಣಾಮವೇ ಈ ಪರಿಯ ಆಕ್ರೋಶ ವಿದ್ಯಾರ್ಥಿಗಳಲ್ಲಿ ಮತ್ತು ವಿಪಕ್ಷಗಳಲ್ಲಿ ಕಾಣ್ತಾ ಇದ್ದಾವೆ ಅನ್ನೋದು ಅನುಮಾನವೇ ಇಲ್ಲ. ನೀಟ್ ಅಂತಹ ವೃತ್ತಿಪರ ಪರೀಕ್ಷೆಗಳನ್ನು ಅತಿಯಾಗಿ ಕೇಂದ್ರೀಕೃತಗೊಳಿಸಿ ತರಬೇತಿ ಮಾಫಿಯಾಗಳಿಗೆ, ಅಂದರೆ ಕೋಚಿಂಗ್ ಮಾಫಿಯಾಗಳಿಗೆ ರಹದಾರಿ ಮಾಡಿಕೊಡಲಾಗಿದೆ ಎಂಬುದು ಅನೇಕರು ಮಾಡ್ತಾ ಇರುವಂತಹ ಚರ್ಚೆ. ಇದು ಬಡ ಮತ್ತು ಗ್ರಾಮೀಣ ವಿದ್ಯಾರ್ಥಿಗಳನ್ನು ವ್ಯವಸ್ಥಿತವಾಗಿ ಶೈಕ್ಷಣಿಕ ಸ್ಪರ್ಧೆಯಿಂದ ಹೊರದಬ್ಬಲ್ಪಡ್ತದೆ. ಪ್ರಜಾಪ್ರಭುತ್ವವನ್ನ ಕೇವಲ 5 ವರ್ಷಗಳಿಗೊಮ್ಮೆ ಚಲಾಯಿಸುವ ಮತದಾನಕ್ಕೆ ಸೀಮಿತಗೊಳಿಸಿದಾಗ ನಾಯಕರ ಹೊಣೆಗೇಡಿಗಳಾಗ್ತಾರೆ. ತಾನು ಬೆಂಬಲಿಸುವ ಪಕ್ಷ ಅಥವಾ ನಾಯಕ ತಪ್ಪೆಸಗಿದಾಗ ಪ್ರಶ್ನಿಸುವ ಧೈರ್ಯವನ್ನ ನಾಗರಿಕರು ಬೆಳೆಸಿಕೊಳ್ಳಬೇಕು. ಬಡತನ, ಶಿಕ್ಷಣ, ಉದ್ಯೋಗದ ಸಮಸ್ಯೆಗಳು ಯಾವುದೇ ಒಂದು ಜಾತಿ ಅಥವಾ ಧರ್ಮಕ್ಕೆ ಸೀಮಿತ ಆಗಿಲ್ಲ. ಸಂಕಷ್ಟದಲ್ಲಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಯುವ ಜನರ ಧ್ವನಿ ಈಗ ಒಂದಾಗಬೇಕಾಗಿದೆ. ಇನ್ನು ರಾಮ ಮಂದಿರದ ದೇಣಿಗೆ ಕಳ್ಳತನದ ವಿಷಯವೂ ಕೂಡ ಬಹಳ ದೊಡ್ಡ ಚರ್ಚೆಯನ್ನ ಮೇಲೆಬ್ಬಿಸಿದೆ. ರಾಮ ಮಂದಿರದ ಹೆಸರಿನಲ್ಲಿ ಸಂಗ್ರಹವಾದಂತಹ ದೇಣಿಗೆಯಲ್ಲಿ ಅಕ್ರಮಗಳು ನಡೆದಿದ್ರೆ ಅದು ಕೋಟ್ಯಾಂತರ ಜನರ ಶ್ರದ್ಧೆಯ ಸಂಬಂಧಿಸಿದ ವಿಷಯ. ಸಾರ್ವಜನಿಕ ನಿಧಿಯ ಅಥವಾ ಧಾರ್ಮಿಕ ದೇಣಿಗೆಯ ಪ್ರತಿಯೊಂದು ಪೈಸೆಗೂ ಪಾರದರ್ಶಕ ಲೆಕ್ಕಪತ್ರ ನೀಡುವುದು ಧಾರ್ಮಿಕ ಮತ್ತು ನೈತಿಕ ಉತ್ತರದಾಯಿತ್ವದ ಭಾಗ. ಧರ್ಮ, ಜಾತಿ ಕೇವಲ ಪಕ್ಷದ ರಾಜಕೀಯದ ಕನ್ನಡಕವನ್ನು ಕಳಚಿಟ್ಟು ಜನರು ಪ್ರಶ್ನೆ ಮಾಡುವುದಕ್ಕೆ ಶುರು ಮಾಡಿದಾಗ ಮಾತ್ರ ಪ್ರಜಾಪ್ರಭುತ್ವ ಜೀವಂತವಾಗಿರ್ತದೆ. ನೀಟ್ ಅಕ್ರಮ ಇರಲಿ, ದೇಣಿಗೆ ಅಕ್ರಮ ಇರಲಿ, ಇವು ನಿರ್ದಿಷ್ಟ ಪಕ್ಷ ಅಥವಾ ಧರ್ಮದ ಸಮಸ್ಯೆ ಅಲ್ಲ, ಇಡೀ ಸಮಾಜದ ನೈತಿಕತೆಯ ಮತ್ತು ಯುವ ಜನರ ಭವಿಷ್ಯದ ಸಮಸ್ಯೆ. ಮತದಾರರು ಮತ್ತು ಮತದ ಶಕ್ತಿಯನ್ನ ಮತ್ತು ಪ್ರಶ್ನಿಸುವ ಹಕ್ಕನ್ನು ಸರಿಯಾಗಿ ಬಳಸದಿದ್ರೆ ಈ ಜ್ವಲಂತ ಸಮಸ್ಯೆಗಳು ಎಂದಿಗೂ ಚರ್ಚೆಯ ವಸ್ತುವಾಗಿಯೇ ಉಳಿತವೆ ಹೊರತು ಪರಿಹಾರ ಸಿಗೋದಿಲ್ಲ. ದೇಣಿಗೆ ಅಕ್ರಮ ಅಥವಾ ಧಾರ್ಮಿಕ ಕೇಂದ್ರಗಳ ಹೆಸರಿನಲ್ಲಿ ನಡೆಯುವಂತಹ ಆರ್ಥಿಕ ವಂಚನೆಗಳು ಸಮಾಜದ ನೈತಿಕತೆಯನ್ನ ಪ್ರಶ್ನಿಸ್ತವೆ. ಧರ್ಮದ ಹೆಸರಿನಲ್ಲಿ ಜನರಿಂದ ಸಂಗ್ರಹಿಸುವಂತಹ ಪ್ರತಿಯೊಂದು ರೂಪಾಯಿಗೂ ಸಾರ್ವಜನಿಕ ಲೆಕ್ಕಪತ್ರ ಇರಬೇಕಾದದ್ದು ಕಡ್ಡಾಯ. ಭಾವನೆಗಳನ್ನ ಬಂಡವಾಳ ಮಾಡಿಕೊಂಡು ಆರ್ಥಿಕ ಅಪಾರದರ್ಶಕತೆಯನ್ನ ಕಾಯ್ದುಕೊಳ್ಳುವುದು ಜನಪ್ರಿಯ ನಂಬಿಕೆಗೆ ಎಸಗುವಂತಹ ನಂಬಿಕೆ ದ್ರೋಹ. ಧಾರ್ಮಿಕ ಪಾವಿತ್ರತೆಯನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಂಡಾಗ ಅಲ್ಲಿ ಆರ್ಥಿಕ ದುರ್ಬಳಕೆಯನ್ನ ಪ್ರಶ್ನಿಸುವುದು, ಸಾಂಸ್ಕೃತಿಕ ತಡೆಗೋಡೆಗಳನ್ನ ಎದುರಿಸಬೇಕಾಗ್ತದೆ. ಆದರೆ ಮಾಧ್ಯಮಗಳ ಅಥವಾ ಸಮಾಜದ ಹೊಣೆಗಾರಿಕೆ ಅಂದರೆ ಧರ್ಮದ ಆಚೆಗೆ ಆರ್ಥಿಕ ಪರಿಪಾಲನೆಯನ್ನ ಪ್ರಶ್ನಿಸುವುದೇ ಆಗಿದೆ ಮತ್ತು ಇಂತಹ ಅಕ್ರಮಗಳನ್ನು ಪ್ರಶ್ನಿಸುವುದೇ ಆಗಿದೆ. ವಿದ್ಯಾರ್ಥಿಗಳ ಪ್ರತಿಭಟನೆ, ಸಂಸತ್ತಿನಲ್ಲಿ ವಿಪಕ್ಷಗಳ ಆಗ್ರಹ ಮತ್ತು ಒತ್ತಾಯ ಸರ್ಕಾರವನ್ನು ತಕ್ಷಣವೇ ಬೀಳಿಸದೇ ಇರಬಹುದು, ಆದರೆ ಅವು ಪ್ರಜಾಪ್ರಭುತ್ವದ ಚಿಂತನಾ ರಕ್ಷಾ ಕವಚವಾಗಿ ಕೆಲಸ ಮಾಡ್ತವೆ. ಆಡಳಿತಾರೂಢ ಸರ್ಕಾರ ಯಾವುದೇ ಇರಲಿ, ಜನರು ತಮ್ಮ ದೈನಂದಿನ ಜ್ವಲಂತ ಸಮಸ್ಯೆಗಳನ್ನ, ಪ್ರಶ್ನೆಗಳನ್ನ ಧರ್ಮದ ಕನ್ನಡಕ್ಕೆ ಇಲ್ಲದೆ ನೇರವಾಗಿ ಕೇಳಲು
ಪ್ರಾರಂಭಿಸಿದಾಗ ಮಾತ್ರ ಅಧಿಕಾರದಲ್ಲಿದ್ದವರಿಗೆ ಜವಾಬ್ದಾರಿ ಅರಿವಾಗ್ತದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಈ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಈವರೆಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ ಅನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲಾ ಕಂಟೆಂಟ್ಗಳು ನಿಮ್ಮನ್ನ ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.